ಛತ್ತೀಸ್ಗಢದ ಜಗದಲ್ಪುರದಲ್ಲಿಂದು ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ ಬಸ್ತರ್ ಪಂಡುಮನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಅವರು, ಬಸ್ತರ್ ಜಿಲ್ಲೆ ಅಪರೂಪದ ಬುಡಕಟ್ಟು ಸಂಸ್ಕೃತಿಯನ್ನು ಒಳಗೊಂಡಿದೆ. ಇಲ್ಲಿನ ಸಂಸ್ಕೃತಿ ಪುರಾತನವಾಗಿದ್ದು ಮೌಲ್ಯಯುತ ಸಂದೇಶಗಳನ್ನು ಹೊಂದಿದೆ. ಬುಡಕಟ್ಟು ಜನರು ಉತ್ಸವದಂತೆ ತಮ್ಮ ಜೀವನ ನಡೆಸುತ್ತಾರೆ. ಇಡೀ ದೇಶವಾಸಿಗಳಿಗೆ ಬುಡಕಟ್ಟು ಜನರು ಪ್ರೇರಣೆಯಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಬಸ್ತರ್ ಪ್ರದೇಶ 4 ದಶಕಗಳಿಗೂ ಅಧಿಕ ಕಾಲ ಮಾವೋವಾದಿಗಳ ಹಿಡಿತದಿಂದ ನಲುಗಿತ್ತು. ಇಲ್ಲಿನ ಬುಡಕಟ್ಟು ಜನ ಯುವ ಸಮುದಾಯ ನಕ್ಸಲ್ ಚಟುವಟಿಕೆಯಿಂದ ನಷ್ಟ ಅನುಭವಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಪರಿಣಾಮಕಾರಿ ಕ್ರಮಗಳಿಂದಾಗಿ ನಕ್ಸಲ್ ಚಟುವಟಿಕೆ ಕಡಿಮೆಯಾಗಿದ್ದು ವಿಶ್ವಾಸನೀಯ ವಾತಾವರಣ ನಿರ್ಮಾಣವಾಗಿದೆ. ಹಿಂಸಾಮುಕ್ತವಾಗಿರುವ ಸಮಾಜ ನಾಗರಿಕರ ಜೀವನದಲ್ಲಿ ಶಾಂತಿಯನ್ನು ತಂದಿದೆ ಎಂದು ಹೇಳಿದರು. ಬಹಳಷ್ಟು ಮಾವೋವಾದಿಗಳು ಶಸ್ತ್ರಾಸ್ತ್ರ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಸರ್ಕಾರ ಅವರ ಅಭಿವೃದ್ಧಿ, ಕಲ್ಯಾಣಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಗ್ರಾಮೀಣ ಜನರ ಸಬಲೀಕರಣಕ್ಕೆ ಆದ್ಯತೆ ನೀಡುತ್ತಿದೆ. ಪರಿಣಾಮವಾಗಿ ಬಸ್ತರ್ನಲ್ಲಿ ವಿಕಾಸದ ಹೊಸ ಪರ್ವ ಆರಂಭವಾಗಿದೆ. ಶಿಕ್ಷಣ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣವಾದ ವಿಶ್ವಾಸವಿಟ್ಟು ಪ್ರಗತಿಯತ್ತ ಮುನ್ನಡೆಯಬೇಕು. ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿರುವವರು ಮುಖ್ಯವಾಹಿನಿಗೆ ಆಗಮಿಸಬೇಕು ಎಂದು ಇದೇ ವೇಳೆ ರಾಷ್ಟ್ರಪತಿ ಕರೆ ನೀಡಿದರು. ಬಡವರು, ವಂಚಿತರ ಅಭ್ಯುದಯಕ್ಕೆ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ. ಜನಕಲ್ಯಾಣ ಸರ್ಕಾರದ ಪ್ರಾಥಮಿಕ ಕಾರ್ಯವಾಗಿದೆ. ಮಕ್ಕಳಿಗೆ ಪಾಲಕರು ಉತ್ತಮ ಶಿಕ್ಷಣ ಒದಗಿಸಬೇಕು. ಶಿಕ್ಷಣದಿಂದ ಮಕ್ಕಳ ಏಳಿಗೆ, ತನ್ಮೂಲಕ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. से ग्रस्त रहा था। इस कारण यहाँ के निवासियों ने अनेक कष्ट झेले। सबसे ज्यादा नुकसान यहाँ के युवाओं, आदिवासियों और दलित भाई बहनों को हुआ है। भारत सरकार की माओवादी आतंक पर निर्णायक कार्रवाई और परिणाम स्वरूप वर्षों से व्याप्त असुरक्षा, भय और अविश्वास का वातावरण अब समाप्त हो रहा है। माओवाद से जुड़े लोग हिंसा का रास्ता छोड़ रहे हैं, जिससे नागरिकों के जीवन में शांति लौट रही है।